ಟ್ರಾನ್ಸ್ಫರ್ ಹೋದಾಗ ಬರೀ ಸ್ಮೆಲ್ ನೋಡಿ ನಿಮ್ಮ ತಾಯಿ ಯಾರೋ ಇವ್ರು ಯಾರು ಅಂತ ಇನ್ನೊಬ್ಬರನ್ನ ಕರೆಸಿ ಕೇಳಿದ್ರು. ಅವಳು ಸ್ಮೆಲ್ ನೋಡಿನೇ ಅವ್ರ ತಾಯಿನ ಗುರುತಿಸಿದ್ಲು ಅವಳು. ನಮಸ್ಕಾರ. ಕನ್ನಡಿಗರ ಹೆಮ್ಮೆಯ ವಾಹಿನಿ ಕಸ್ತೂರಿಯ ವೀಕ್ಷಕರಿಗೆಲ್ಲ ಜನ್ಮಾಂತರದ ಇಂದಿನ ವಿಭಿನ್ನ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಮನಸ್ಸಿನ ಕಣ್ಣಿಗೆ ಕಾಣದಿರುವುದೇನು? ಅದಕ್ಕೆ ಅಂದು ಇಂದು ನಾಳೆ ಎನ್ನುವ ಯಾವ ವ್ಯತ್ಯಾಸವೂ ಇಲ್ಲ. ಆಳಕ್ಕಿಳಿಯುತ್ತಾ ಹೋದರೆ ನೆನಪಿನ ಸುಳಿಯಿಂದ ಒಂದೊಂದಾಗಿ ಎಲ್ಲವೂ ಹೊರಬಂದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಟೆಲಿಪತಿ ಬಗ್ಗೆ ಗುರೂಜಿ ಮಾಡಿದಾಗ ಕೆಲವೊಂದು ಪ್ರಶ್ನೆಗಳು ನಿಜ ಆಗಿದೆ. ಒಂದು ಜಾಗದಲ್ಲಿದ್ದುಕೊಂಡೇ ಇನ್ನೊಂದು ಜಾಗದಲ್ಲಿ ಅದೇ ಸಮಯದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನ ಹೇಳೋದಕ್ಕೆ ಸಾಧ್ಯವೇ? ಅದನ್ನು ನೋಡುವುದು ಸುಪ್ತ ಮನಸ್ಸಿನ ಕಣ್ಣು. ಇದು ಟೆಲಿಪತಿ. ಇಂಥ ಒಂದು ವಿಭಿನ್ನ ನೋಟ ಬೀರಿದ್ದು ಶ್ರೀವಿದ್ಯಾ ಎನ್ನುವ ಪುಟ್ಟ ಬಾಲಕಿ. ಮೂಲತಃ ಕೋಲಾರದ ನಿವಾಸಿ ರವೀಂದ್ರ ಹಾಗೂ ಉಷಾ ದಂಪತಿಗಳ ಮಗಳೇ ಈ ಶ್ರೀವಿದ್ಯಾ. ಪ್ರಸ್ತುತ ದೊಡ್ಡಬೊಮ್ಮಸಂದ್ರದಲ್ಲಿ ವಾಸವಾಗಿರುವ ರವೀಂದ್ರ ಪ್ರಸಾದ್ ತಮ್ಮ ಮಗಳನ್ನು ಜನ್ಮಾಂತರ ಸ್ಟುಡಿಯೋಗೆ ಕರೆದುಕೊಂಡು ಬಂದಿದ್ದೇ ಒಂದು ವಿಶೇಷ ಕಾರಣಕ್ಕಾಗಿ. ಎರಡು ಮನೆಯಲ್ಲೂ ಕರೆಕ್ಟಾಗಿ ಏನೇನು ಆಗ್ತಿದೆ ಅಂತೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ಲು. ಅಲ್ಲೇ ಅವ್ರ ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ಎರಡು ಮನೇಲೂ ಅದೇ ಆಗ್ತಾ ಇತ್ತು ಆ್ಯಕ್ಚುಲಿ ಅಂತ ಸರ್ಪ್ರೈಸ್ ಆಯ್ತು ಅಂತ. ಇದು ಸುಪ್ತ ಮನಸ್ಸಿನ ಅಗಾಧ ಶಕ್ತಿಯ ಮತ್ತೊಂದು ಮುಖ. ಸುಪ್ತ ಮನಸ್ಸನ್ನು ಅಂಥ ಸ್ಥಿತಿಗೆ ಕರೆದುಕೊಂಡು ಹೋದರೆ ಇನ್ಯಾವುದೋ ಸ್ಥಳವನ್ನು ಮನಸ್ಸಿನ ಕಣ್ಣಿನ ಮೂಲಕ ನೋಡಬಹುದು. ಜನ್ಮಾಂತರ ಸ್ಟುಡಿಯೋದಲ್ಲಿ ಶ್ರೀವಿದ್ಯಾ ಅವಳ ಸಂಬಂಧಿಕರ ಮನೆಗಳಲ್ಲಿ ನಡೆಯುತ್ತಿರುವುದನ್ನು ಹೇಳಿದ್ದು ನಿಜಕ್ಕೂ ಸೋಜಿಗವಾಗಿತ್ತು. ಇಂಥ ಒಂದು ವಿಶೇಷವಾದ ಪ್ರಯೋಗಾತ್ಮಕ ಸಂಚಿಕೆಯನ್ನು ಚಿತ್ರೀಕರಿಸುವುದಕ್ಕಾಗಿ ಮೊದಲಿಗೆ ಶ್ರೀವಿದ್ಯಾಳ ಸಂಬಂಧಿಕರ ಮನೆಗಳಿಗೆ ಜನ್ಮಾಂತರ ಚಿತ್ರೀಕರಣ ತಂಡ ತೆರಳಿತ್ತು. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವ ಶ್ರೀವಿದ್ಯಾಳ ಅತ್ತೆ ಮಂಜುಳಾ ಅವರ ಮನೆಯಲ್ಲೊಂದು ಕ್ಯಾಮೆರಾ ತಂಡ ಇದ್ದರೆ ಇನ್ನೊಂದು ತಂಡ ತಯಾರಾಗಿದ್ದು ಶ್ರೀವಿದ್ಯಾಳ ಚಿಕ್ಕಮ್ಮ ಉಮಾ ಅವರ ದೊಡ್ಡಬೊಮ್ಮಸಂದ್ರದ ಮನೆಯಲ್ಲಿ. ಇದಾದ ನಂತರ ಕಸ್ತೂರಿ ವಾಹಿನಿಯ ಜನ್ಮಾಂತರ ಸ್ಟುಡಿಯೋದಲ್ಲಿ ಶ್ರೀವಿದ್ಯಾಳ ಮನೋಯಾನದ ಚಿತ್ರೀಕರಣ ಪ್ರಾರಂಭ ಆಗುತ್ತದೆ. ಕಣ್ಣುಗಳನ್ನು ವಿಶ್ರಾಂತಿಗೊಳಿಸು. ಹಾಯಾಗಿವೆ ಕಣ್ಣು ರೆಪ್ಪೆಗಳು. ಬಿಡಲಾರದಷ್ಟು ಆಯಾಸಗೊಂಡು ನಿದ್ರೆ ಮಾಡ್ತಾ ಇವೆ. ನಿದ್ರೆ ಸೃಷ್ಟಿ ಆಗ್ತಾ ಇದೆ ಕಣ್ಣುಗಳಲ್ಲಿ. ನಿದ್ರಾರಸ ಉತ್ಪತ್ತಿ ಆಗ್ತಾ ಇದೆ ಕಣ್ಣುಗಳಲ್ಲಿ. ನಿದ್ರಾರಸ ಉತ್ಪತ್ತಿಯಾಗಿ ಕಣ್ಣು ರೆಪ್ಪೆಗಳನ್ನ ಬಿಗಿಯಾಗಿ ಮುಚ್ಚಿಕೊಳ್ಳುತ್ತವೆ. 12 ವರ್ಷದ ಶ್ರೀವಿದ್ಯಾ ತುಂಬಾ ಧೈರ್ಯಸ್ಥೆ ಹಾಗೂ ಬುದ್ಧಿವಂತೆ. ಸ್ವಲ್ಪವೇ ಹೊತ್ತಿನಲ್ಲಿ ಯೋಗ ನಿದ್ರೆಗೆ ಜಾರಿದ ಈಕೆಯ ಸೂಕ್ತ ಮನಸ್ಸಿನ ನೆನಪನ್ನು ಗುರೂಜಿಯವರು 3 ವರ್ಷಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪುಟ್ಟ ಶ್ರೀವಿದ್ಯಾಳ ಬಾಲ್ಯವನ್ನು ನೋಡ್ತಾ ಇದೆಯಾ? ಅವಳಿಗೆ 3 ವರ್ಷ ವಯಸ್ಸು. 3 ವರ್ಷದ ಶ್ರೀವಿದ್ಯಾ ಏನೇನ್ ಮಾಡ್ತಿದ್ದಾಳೆ? ಅವಳ ಚಟುವಟಿಕೆಗಳೇನು? ಮನೇಲಿದ್ಯಾ? ಏನ್ ಮಾಡ್ತಾ ಇದೀಯ ಮನೇಲಿ? ಅಕ್ಕನ ಜೊತೆ ಆಟ ಆಡ್ತಾ ಇದ್ದೆ. ಏನ್ ಆಟ ಆಡ್ತಾ ಇದೀಯಾ? ಗೊಂಬೆಗಳ ಜೊತೆ ಆಟ ಆಡ್ತಾ ಇದೀಯಾ? ನಿನ್ ಮುಂದೆ ಏನೇನ್ ಗೊಂಬೆಗಳಿದೆ ಹೇಳು ನೋಡೋಣ. ಕಾರು. ಶ್ರೀವಿದ್ಯಾ ಇದೇ ಯೋಗ ನಿದ್ರಾವಸ್ಥೆಯಲ್ಲಿ ತನ್ನ ಸಂಬಂಧಿಕರ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಹೇಳುತ್ತಾಳೆ. ಅದಕ್ಕಿಂತ ಮೊದಲು ಗುರೂಜಿಯವರು ಅವಳ ಮನಸ್ಸಿನ ಶಕ್ತಿಗೆ ಸಣ್ಣ ಸವಾಲೊಂದನ್ನು ಹಾಕುತ್ತಾರೆ. 3 ವರ್ಷದ ಶ್ರೀವಿದ್ಯಾ ಅಮ್ಮನ ಕೈ ವಾಸನೆ ನೋಡಿ ಅಮ್ಮ ಯಾರು ಬೇರೆಯವರು ಯಾರು ಅಂತ ಹೇಳಬಲ್ಲಳು. ಹೌದಲ್ಲ? ನಾನೀಗ 2 ಕೈ ಕೊಡ್ತೇನೆ ನಿಂಗೆ. ಅದರಲ್ಲಿ ಅಮ್ಮನ ಕೈಯ ವಾಸನೆಯಿಂದ ಅಮ್ಮನ ಪತ್ತೆ ಹಚ್ಚಬೇಕು. ಬೇರೆಯವರ ಕೈಯಿಂದ ವಾಸನೆಯಿಂದ ಅದು ಬೇರೆ ಅಮ್ಮ ಅಲ್ಲ ಅನ್ನೋದನ್ನ ಪತ್ತೆ ಹಚ್ಚಬೇಕು.
ಒಟ್ಟಲ್ಲಿ 2 ಕೈಯಲ್ಲಿ ಅಮ್ಮನ ಕೈದು ಯಾವುದು ಅಂತ ನೀನು ವಾಸನೆಯಿಂದ ಪತ್ತೆ ಹಚ್ಚಬೇಕು. ಜನ್ಮ ಜನ್ಮಾಂತರದ ವಾಸನೆಗಳೇ ಸೂಕ್ತ ಮನಸ್ಸಿನಲ್ಲಿ ಜೀವಂತವಾಗಿರುವಾಗ ಈ ಪ್ರಯೋಗ ವಿಭಿನ್ನ ಅನಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಕೇವಲ ವಾಸನೆಯಿಂದಲೇ ಇದು ತನ್ನದೇ ತಾಯಿಯ ಕೈಯೆಂದು ಶ್ರೀವಿದ್ಯಾ ಹೇಗೆ ಗುರುತು ಹಿಡಿಯುತ್ತಾಳೆ ನೋಡಿ. ಈ 2 ಕೈಗಳಲ್ಲಿ ಅಮ್ಮನ ಕೈ ಯಾವುದು ಅಂತ ನಂಗೆ ಕೈಗಳಲ್ಲಿ ತೋರಿಸ್ಬೇಕು. ಯಾವ ಕೈಯಲ್ಲಿರೋದು ಅಮ್ಮನ ಕೈ? ಇದು ಅಮ್ಮನ ಕೈಯ? ಹೆಂಗ್ ಗೊತ್ತಾಯ್ತು ನಿಂಗೆ? ವಾಸನೆ ಬಂತ ಅಮ್ಮನ ಕೈಯಿಂದ, ನಿಂಗೆ ಗೊತ್ತಾಯ್ತಾ? ಇದು ಮನಸ್ಸು ಒಂದು ವಿಶೇಷ ಪ್ರಯೋಗಕ್ಕೆ ತಯಾರಾಗಿರುವ ಸೂಚನೆ. ಗುರೂಜಿಯವರು ಶ್ರೀವಿದ್ಯಾಳ ನೆನಪನ್ನು ಇನ್ನೂ ಚಿಕ್ಕ ವಯಸ್ಸಿಗೆ ಕರೆದುಕೊಂಡು ಹೋಗುತ್ತಾರೆ. ನೀನ್ ಚಿಕ್ಕ ಹುಡುಗಿ ಇದ್ದಾಗ ಬಾಯಲ್ಲಿ ಬಟ್ಟಿಟ್ಕೊಳ್ತಿದ್ಯಲ್ಲ, ಈಗ ಇಟ್ಕೊಳ್ತಾ ಇದೆಯಾ? ಅದು ಯಾವ ಬೆಟ್ಟು ಅಂತ ನಿಂಗೆ ಗೊತ್ತಾಗತ್ತೆ. ಅದೇ ಹೋಗುತ್ತೆ ಬಾಯಿಗೆ. ಈ ವಿಶೇಷಗಳ ನಂತರವೇ ಶ್ರೀವಿದ್ಯಾಳ ಟೆಲಿಪತಿ ಪ್ರಯೋಗ ಆರಂಭವಾಗಿದ್ದು, ಇಲ್ಲಿದ್ದುಕೊಂಡೇ ಶ್ರೀವಿದ್ಯಾಳ ಮನಸ್ಸು ದೊಡ್ಡಬೊಮ್ಮಸಂದ್ರದ ಚಿಕ್ಕಮ್ಮನ ಮನೆಗೆ ಹೋದಾಗ ನಡೆದ ಆಶ್ಚರ್ಯವೇನು? ಬಟ್ಟೆ ಕಲರ್ಗಳು ಮತ್ತು ಅವರು ಮನೆಗೆ ಯಾರು ಬರ್ತಾ ಇದ್ದಾರೆ, ಆ ಮನೆಯಲ್ಲಿ ಏನಾಗ್ತಾ ಇದೆ, ಶೂಟಿಂಗ್ ಆಗ್ತಾ ಇದೆ. ಇದು ಶೂಟಿಂಗ್ ಆಗೋದು ಅದು ಗೊತ್ತಿರಲಿಲ್ಲ ಇವಳಿಗೆ, ಅಲ್ಲಿ ಶೂಟಿಂಗ್ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಶೂಟಿಂಗ್ ಆಗ್ತಾ ಇರೋದ್ರ ಬಗ್ಗೆನೂ ಹೇಳಿದ್ದಾರೆ. ಹಾಗೆ ಈ ಮನಸ್ಸನ್ನ ನಿಂಗೆ ಇನ್ಯಾರು ಬಂಧುಗಳು ಯಾರಿದ್ದಾರೆ? ಚಿಕ್ಕಮ್ಮ, ಚಿಕ್ಕಪ್ಪ. ಚಿಕ್ಕಮ್ಮ ಎಲ್ಲಿದ್ದಾರೆ? ಯಾವ ಊರು, ಯಾವ ನಗರ? ಆ ಮನೆಗೆ ಹೋಗಿ ಅಲ್ಲಿನ ಎಲ್ಲ ಆಕ್ಟಿವಿಟೀಸು ನೀನ್ ನೋಡ್ತಾ ಹೇಳ್ಬೇಕು, ನೋಡ್ತಾ ಲೈವ್ ಆಗಿ ಹೇಳ್ತಾ ಇರ್ಬೇಕು. ಅದು ಚಿಕ್ಕಮ್ಮನ ಮನೆಯೋ? ಇದು ಶ್ರೀವಿದ್ಯಾಳ ಚಿಕ್ಕಮ್ಮನ ಮನೆ. ಜನ್ಮಾಂತರ ಸ್ಟುಡಿಯೋದಲ್ಲಿರುವ ಶ್ರೀವಿದ್ಯಾ ಈಗ ಇಲ್ಲಿ ಏನೇನು ನಡೆಯುತ್ತಿದೆ ಎನ್ನುವುದನ್ನು ಹೇಗೆ ಹೇಳುತ್ತಾಳೆ ನೋಡೋಣ. ಅದು ಚಿಕ್ಕಮ್ಮನ ಮನೆಯೋ? ಈಗ ನಿಧಾನಕ್ಕೆ ಆ ಮನೆಗೆ ಹೋಗು. ಅಲ್ಲಿ ಯಾರ್ಯಾರಿದ್ದಾರೆ, ಏನೇನ್ ಮಾಡ್ತೀರಿ ಎಲ್ಲವನ್ನ ಲೈವ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗು. ನೀನ್ ನೋಡ್ತಾ ಇರೋದನ್ನೆಲ್ಲ. ಅಮ್ಮಮ್ಮ ಇದ್ದಾರಾ? ಎಲ್ಲಿದ್ದಾರೆ ಅವರು? ಮಲಗಿದ್ದಾರ, ಕುಳಿತಿದ್ದಾರ? ಕುತ್ಕೊಂಡಿದ್ದಾರ. ಇನ್ಯಾರ್ಯಾರಿದ್ದಾರೆ ನೋಡು ಮನೇಲಿ ಈ ಸಮಯದಲ್ಲಿ? ಚಿಕ್ಕಪ್ಪ ಇಲ್ವಾ? ಕಾಣ್ತಾ ಇಲ್ವಾ? ಒಟ್ಟಾರೆ ಮನೇಲಿ ಯಾರ್ಯಾರಿದ್ದಾರೆ? ಅಮ್ಮ, ಚಿಕ್ಕಮ್ಮ, ಸುಕೃತ್. ದೊಡ್ಡಬೊಮ್ಮಸಂದ್ರದ ಚಿಕ್ಕಮ್ಮನ ಮನೆಯಲ್ಲಿ ಮೊದಲೇ ತಯಾರಾಗಿದ್ದ ಜನ್ಮಾಂತರ ಚಿತ್ರೀಕರಣ ತಂಡ ಅದೇ ಸಮಯಕ್ಕೆ ಚಿತ್ರೀಕರಣ ನಡೆಸುತ್ತಿತ್ತು. ಶ್ರೀವಿದ್ಯಾ ಸ್ಟುಡಿಯೋದಲ್ಲಿದ್ದುಕೊಂಡೇ ಹೇಳಿದ ವಿವರಗಳೆಲ್ಲ ಮನೆಯಲ್ಲಿ ಹೇಳಿದಂತೆಯೇ ನಡೆಯುತ್ತಿತ್ತು. ಚಿತ್ರೀಕರಣ ನಡೆಯುತ್ತಿದ್ದಾಗಲೇ ಮನೆಗೆ ಇನ್ನೂ 2 ಅತಿಥಿಗಳು ಬರುತ್ತಾರೆ. ಶ್ರೀವಿದ್ಯಾ ಅದನ್ನು ತನ್ನ ಅರಿವಿಗೆ ತಂದುಕೊಂಡು ಹೇಳುತ್ತಾಳೆ. ಮನೆಯಲ್ಲಿರುವ ಅಜ್ಜಿಯ ಬಗ್ಗೆ, ಚಿಕ್ಕಮ್ಮ ಮಾಡುತ್ತಿದ್ದ ಅಡುಗೆ ಕೆಲಸದ ಬಗ್ಗೆ, ಓದುತ್ತಿದ್ದ ಸುಕೃತ್ ಬಗ್ಗೆ ಶ್ರೀವಿದ್ಯಾ ಹೇಳಿದ ವಿವರಗಳಲ್ಲಿ ಸಾಕಷ್ಟು ತಾಳೆಯಾಗುತ್ತಿದ್ದವು. ಇದು ಸೂಕ್ತ ಮನಸ್ಸಿನ ಮನೋಸಂಚಾರ. ಮನಸ್ಸಿನ ಹರಿದಾಟಕ್ಕೆ ಯಾವುದೇ ಪರಿಧಿ ಇಲ್ಲ. ಇಂಥ ಮನಸ್ಸು ಒಂದು ಹಂತಕ್ಕೆ ಹೋದಾಗ ಪ್ರಾರಂಭ ಆಗುತ್ತದೆ ಈ ಮನೋಯಾನ.
ಚಿಕ್ಕಮ್ಮನ ಮನೆಯ ನಂತರ ಶ್ರೀವಿದ್ಯಾಳ ಮನಸ್ಸನ್ನು ಗುರೂಜಿಯವರು ಕಳಿಸಿದ್ದು ಅವಳ ಮನೆಗೆ. ಆದರೆ ಆ ಹೊತ್ತಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ನಿಮ್ಮನೆಗೆ ಹೋಗಿ ನೋಡು, ಏನಿದೆ ಅಲ್ಲಿ? ಬಾಗಿಲು ತೆರೆದಿದ್ಯಾ? ಬಾಗಿಲು ಹಾಕಿದ್ಯಾ? ಬಾಗಿಲು ಹಾಕಿದ್ಯಾ? ಬೀಗ ಹಾಕಿದ್ಯಾ? ಇದಾದ ನಂತರ ಗುರೂಜಿಯವರು ಶ್ರೀವಿದ್ಯಾಳ ಮನೋಯಾನಕ್ಕೆ ಗಾಂಧಿ ಬಜಾರ್ನಲ್ಲಿರುವ ಚಿಕ್ಕಮ್ಮನ ಮನೆಯ ದಿಕ್ಕನ್ನು ತೋರಿಸ್ತಾರೆ. ಗಾಂಧಿ ಬಜಾರ್ ಮಂಜುತ್ತೆ ಅಲ್ಲೇನಿರೋದು? ಅಲ್ಲಿಗೆ ಹೋಗಿ ನೋಡಮ್ಮ, ಏನ್ ನಡೀತಾ ಇದೆ, ಯಾರ್ಯಾರಿದ್ದಾರೆ ಮನೆಯಲ್ಲಿ. ಸ್ಟುಡಿಯೋದಲ್ಲಿರುವ ಶ್ರೀವಿದ್ಯಾಳ ಮನಸ್ಸಿನ ಕಣ್ಣಿಗೆ ಆ ಮನೆಯಲ್ಲಿ ಕಂಡಿತು ಅತ್ತೆ. ಅತ್ತೆ ತನ್ನ ಮನೆಯಲ್ಲಿ ಮಾಡುತ್ತಿದ್ದ ಕೆಲಸ, ಆ ಮನೆಗೆ ಬಂದವರ ಜೊತೆಗಿನ ಮಾತು ಎಲ್ಲವನ್ನೂ ಹೇಳಿದ ಶ್ರೀವಿದ್ಯಾ ಅಲ್ಲಿ ನಡೆಯುತ್ತಿರುವ ಚಿತ್ರೀಕರಣದ ಬಗ್ಗೆಯೂ ಹೇಳುತ್ತಾಳೆ. ಮತ್ತೆ ಮನೆಯಲ್ಲಿ ಇನ್ನೇನು ನಡೀತಾ ಇರೋದು ಕಾಣ್ತಾ ಇದೆ. ಯಾರೋ ಇಬ್ಬರಿದ್ದಾರೆ. ಇದಾರ? ನೋಡಿದ್ಯಾ ನೀನು ಅವ್ರನ್ನ ಯಾರು ಅಂತ? ಏನ್ ಮಾಡ್ತಿದ್ರ ಅವರು? ಶೂಟ್ ಮಾಡ್ತಾ ಇದಾರ? ಹೌದಾ? ಯಾರನ್ನ ಶೂಟ್ ಮಾಡ್ತಿದಾರ? ಸಾಯಿಸ್ಬಿಡ್ತಾರ? ಕ್ಯಾಮ್ರಾದಿಂದ ಶೂಟ್ ಮಾಡ್ತಿದಾರ? ಟೆಲಿಪತಿ ಬಗ್ಗೆ ಗುರೂಜಿ ಮಾಡಿದಾಗ ಕೆಲವೊಂದು ಪ್ರಶ್ನೆಗಳು ನಿಜ ಆಗಿದೆ. ಬಟ್ಟೆ ಕಲರ್ಗಳು ಮತ್ತು ಅವರು ಮನೆಗೆ ಯಾರು ಬರ್ತಾ ಇದ್ದಾರೆ, ಆ ಮನೆಯಲ್ಲಿ ಏನಾಗ್ತಾ ಇದೆ, ಶೂಟಿಂಗ್ ಆಗ್ತಾ ಇದೆ. ಇದು ಶೂಟಿಂಗ್ ಆಗೋದು ಅದು ಗೊತ್ತಿರಲಿಲ್ಲ ಇವಳಿಗೆ, ಅಲ್ಲಿ ಶೂಟಿಂಗ್ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಶೂಟಿಂಗ್ ಆಗ್ತಾ ಇರೋದ್ರ ಬಗ್ಗೆನೂ ಹೇಳಿದ್ದಾಳೆ. ಮತ್ತು ಆ ಮನೆಯಲ್ಲಿ ಯಾರೇನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ, ಆ ಬಟ್ಟೆ ಕಲರ್ ಏನು ಅನ್ನೋದನ್ನು ಹೇಳಿದ್ದಾಳೆ. ಮತ್ತು ಕಾರ್ತಿಕನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದಾಗ ಇವಳು ಹೇಳ್ತಾ ಆ ನಂತರ ಹೇಳಿದಾಳೆ ಏನಂತ ಅಂತಂದರೆ, ನನಗೆ ಕಾರ್ತಿಕ್ ಮಾತಾಡ್ದಂಗೆ ಅನ್ನಿಸ್ತಾ ಇತ್ತು, ಆ ಕಾರ್ತಿಕ್ ಮಾತಾಡಿದ್ದನ್ನೇ ನಾನು ಮಾತಾಡಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಳೆ. ಹೌದು, ಇಲ್ಲಿ ಇನ್ನೂ ಒಂದು ವಿಶೇಷ ನಡೆಯುತ್ತದೆ. ಅತ್ತೆಯ ಮಗ ಆ ಹೊತ್ತಲ್ಲಿ ಮನೆಯಲ್ಲಿ ಇರೋದಿಲ್ಲ. ಶ್ರೀವಿದ್ಯಾಳ ಸುಪ್ತ ಮನಸ್ಸಿಗೆ ಆತನ ಮನಸ್ಸಿನೊಳಗೆ ಹೋಗಿ ನೋಡುವ ಪ್ರಯತ್ನ ಮಾಡಿದರೆ ಏನಾಗಬಹುದು? ಇದು ನಿಜಕ್ಕೂ ವಿಶೇಷವಾದ ಪ್ರಯೋಗ. ನಾನು ನಮ್ಮ ಅಕ್ಕನ ಜೊತೆ ಆಟ ಆಡ್ತಾ ಇದ್ದೆ. ನಂಗೆ ಅದು ಕಣ್ಣಲ್ಲಿ ಮೀನ್ಸ್ ನಾನು ಅಲ್ಲೇ ನಡೀತಾ ಇದ್ದೇನೋ ಅದೆಲ್ಲ ಫೀಲಿಂಗ್ಸ್ ಬಂತು. ಸುಪ್ತ ಮನಸ್ಸಿನ ಯಾನಕ್ಕೆ ಕಾಲದ ಬೇಲಿ ಇಲ್ಲ, ಸಮಯದ ಹಂಗೂ ಇಲ್ಲ. ಹಾಗಾಗಿ ಶ್ರೀವಿದ್ಯಾಳ ಮನಸ್ಸು ಅತ್ತೆಯ ಮಗ ಕಾರ್ತಿಕ್ ಮನಸ್ಸಿಗೆ ಸೇರಿದಾಗ ಆಗುವ ಅನುಭವ ಏನು? ಈಗ ನಿಧಾನಕ್ಕೆ ನೀನು ಕಾರ್ತಿಕ್ ಮಾಡ್ತೀನಿ. ಕಾರ್ತಿಕ್ ಅಲ್ಲಿ ಹೋಗಿ ಮನಸ್ಸು ಲೀನವಾಗ್ಲಿ. ನೀನ್ ಕಾರ್ತಿಕ್ ಆಗ್ತಾ ಇದೆಯಾ? ನೀನ್ ಕಾರ್ತಿಕ್ ಆದ್ಮೇಲೆ ಓಕೆ ಐ ಆಮ್ ಕಾರ್ತಿಕ್ ಅಂತ ಹೇಳು. ಸಂಪೂರ್ಣ ನೀ ಕಾರ್ತಿಕ್ ಆದ್ಮೇಲೆ Who are you? ಕಾರ್ತಿಕ್. What's your father name? ಸುರೇಶ್. What's your mother name? ಮಂಜುಳಾ. ಕಾರ್ತಿಕ್ ಏನ್ ಮಾಡ್ತಾ ಇದೀಯಪ್ಪ? ಓದ್ತಾ ಇದೀಯಾ? ಅಮ್ಮ ಏನ್ ಮಾಡ್ತಾ ಇದ್ರ ಕಣೋ? ಅಡುಗೆ ಮಾಡ್ತಾರೆ. ಅಡಿಗೆ ಮಾಡ್ತಿದ್ರ? ಕಾರ್ತಿಕ್, ನಿಂಗೆ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ತುಂಬಾ ಇಷ್ಟ ಕಣೋ? ಇಬ್ಬರು ಇಷ್ಟ. ಇಬ್ಬರಲ್ಲಿ ಸ್ವಲ್ಪ ವೆಯ್ಟ್ ಯಾರಿಗೆ? ಅಮ್ಮಂಗೆ. ಅಮ್ಮನಿಗೆ? ಯಾಕೆ? ಅಮ್ಮಂದು ನಂಗೆ ಇಷ್ಟ. ಸಿಗರೇಟ್ ಎಲ್ಲ ಸೇತಿ ಅಂತೆ? ಥೂ, ಯಾಕೋ? ನಿಮ್ ಫ್ರೆಂಡ್ಸ್ ಎಲ್ಲ ಸೇತಾರಲ್ಲ, ಅವರು ನಿಮ್ ಫ್ರೆಂಡ್ಸ್ ಸೇತಾ ಇದ್ದವ್ರ ಜೊತೆ ನೀನ್ ನಿಂತಿದ್ ನಾನು ನೋಡಿದ್ದೀನಿ. ಇಲ್ಲ, ಕಾಲೇಜಲ್ಲಿ ಇಲ್ಲ. ಶ್ರೀವಿದ್ಯಾ ಈಗ ಕಾರ್ತಿಕ್ ಭಾವನೆಯನ್ನು ತನ್ನದೇ ಮಾತಿನಲ್ಲಿ ಹೇಳಿಕೊಳ್ಳುತ್ತಾಳೆ.
ತಾನೇ ಕಾರ್ತಿಕ್ ಎನ್ನುವ ಭಾವ ಮನಸ್ಸಲ್ಲಿ ಜಾಗೃತವಾದಾಗ ನಡೆದ ವಿಶೇಷ ಇದು. ಯಾವ್ದಾರು ಹುಡುಗಿನ ಪ್ರೀತಿಸ್ತಾ ಇದೆಯಾ? ಇಲ್ಲ ಸುಳ್ಳು ಹೇಳ್ಬೇಡ ಕಣ. ಇಲ್ಲ 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 ಹುಡುಗಿರಂದ್ರೆ ಆಗಲ್ವೇನು ನಿಂಗೆ? ಹಂಗಲ್ಲ ಅಲ್ಲ. ರೀಸೆಂಟಾಗಿ ಯಾವ್ದಾರು ಮೂವಿಗೆ ಹೋಗಿದ್ಯಾ? ಯಾವುದು? 3 Idiots. ಅಪ್ಪನ ಬಗ್ಗೆ ಹೇಳ. ತುಂಬಾ ಸೈಲೆಂಟಾ? ಜಗಳ ಆಗ್ತಾ ಇರುತ್ತೆ ಮನೇಲಿ ಯಾವಾಗಲೂ? ಇಲ್ಲ ಇಲ್ಲ. ಯಾರು ಡಾಮಿನೇಟ್? ಯಾರು ಹುಲಿ ಯಾರು ಇಲಿ ನಿಮ್ಮ ಮನೇಲಿ, ಫ್ಯಾಮಿಲಿಯಲ್ಲಿ? ನಮ್ಮಮ್ಮ ಹುಲಿ, ನಮ್ಮಪ್ಪ ಇಲ್ಲಿ. ಅದ್ಯಾಕೆ ನೀವಪ್ಪ ಇಲ್ಲಿ? ನಮ್ಮಮ್ಮ ಹೇಳಿಕೆ ನಾವು ಅಂತಾರೆ. ಹೀಗೆ ಟೆಲಿಪತಿಯ ವಿಭಿನ್ನ ಅನುಭವ ಹೇಳಿಕೊಂಡ ಶ್ರೀವಿದ್ಯಾಳ ಮನಸ್ಸನ್ನು ಗುರೂಜಿ ಮತ್ತೆ ಜನ್ಮಾಂತರ ಸ್ಟುಡಿಯೋಗೆ ಕರೆತರ್ತಾರೆ. ಆ ನಂತರ ಯೋಗ ನಿದ್ರೆಯಲ್ಲಿದ್ದ ಶ್ರೀವಿದ್ಯಾಳನ್ನು ಈ ಕ್ಷಣದ ಬದುಕಿನ ಎಚ್ಚರಾವಸ್ಥೆಗೆ ತರುತ್ತಾರೆ. ಫಸ್ಟ್ 3 years ಕರ್ಕೊಂಡು ಹೋದ್ರು. ಆವಾಗ ನಾನು ನಮ್ಮ ಅಕ್ಕನ ಜೊತೆ ಆಟಾಡ್ತಾ ಇದ್ದೆ. ನಂಗೆ ಅದು ಕಣ್ಣಲ್ಲಿ ಮೀನ್ಸ್ ನಾನು ಅಲ್ಲೇ ನಡೀತಾ ಇದ್ದೇನೋ ಅದೆಲ್ಲ ಫೀಲಿಂಗ್ಸ್ ಬಂತು. ಸಬ್ಕಾನ್ಷಿಯಸ್ ಮೈಂಡು ಇಷ್ಟು ಕೆಲಸ ಮಾಡುತ್ತಾ ಅಂತ ಅಂದ್ಬಿಟ್ಟು ಅವಳಿಗೆ ಈಗ ಗೊತ್ತಾಗಿದೆ. ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ತುಂಬ ನಂಬಿಕೆ ಬಂದಿದೆ. ಮತ್ತು ಪ್ರೋಗ್ರಾಮ್ಗೆ ಹೋಗಿ ಬಂದಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ತುಂಬ ಹ್ಯಾಪಿಯಾಗಿದ್ದಾಳೆ. ಒಂದು ಮನಸ್ಸು ಒಂದು ಇದು ಉಲ್ಲಾಸಕರವಾಗಿರುತ್ತೆ. ತುಂಬ ಚೂಟಿಯಾಗಿದ್ದಾಳೆ ಅವಳೀಗ. ಅವಳು ಮನೇಲಿದ್ದವರು ಇದೆಲ್ಲ ಹೇಳಿದ್ಲು, ಅದು ಸರಿಯಾಗಿತ್ತು. ಭ್ರೂಣಾವಸ್ಥೆಯಲ್ಲಿದ್ದಾಗ ನಾನು ಸಂತೋಷವಾಗಿದ್ದೆ ಅಂತ ಹೇಳಿದ್ಲು, ಅದು ಸರಿಯಾಗಿತ್ತು. ಅವಳು ಬೆರಳು ಚಿಕ್ಕ ಮೊದಲಿಂದ ಹುಡ್ದಾಗಿಂದ ಹಾಗೆ ಮಾಡ್ತಾ ಇದ್ಲು, ಎಲ್ಲ ಸರಿಯಾಗಿ ಹೇಳಿದ್ದಾಳೆ ಅವಳು. ಅವಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಪ್ರೋಗ್ರಾಮ್ ಮಾಡಬೇಕು ಅಂತ. ಮಾಡಿದ್ಮೇಲೆ ತುಂಬ ಖುಷಿಯಾಗಿದ್ದಾಳೆ. ಅವಳು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ. ಇವಾಗ ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಆಗಿದೆ ಅವಳು. ಇದೊಂದು ನಿಜಕ್ಕೂ ವಿಭಿನ್ನವಾದ ಅನುಭವ. ಪರಾಕಾಯ ಪ್ರವೇಶ ಮಾಡುವಂತ ಮಹಾಮನಸ್ಸಿನ ಶಕ್ತಿಗೆ ಪರಿಮಿತಿ ಅನ್ನೋದೇ ಇಲ್ಲ. ಇದ್ದರೂ ಅದು ನಮ್ಮ ಕಲ್ಪನೆಗೂ ಸಿಗೋದಿಲ್ಲ. ಅದರ ಮಹಾಶಕ್ತಿಯ ಒಂದು ಅಣುವಿನ ಭಾಗ ಮಾತ್ರ ಈ ಶ್ರೀವಿದ್ಯಾಳ ಟೆಲಿಪತಿ ಪ್ರಯತ್ನ. ಅವಳು ನಮ್ಮ ಮನೇಲೆಲ್ಲ ಗಂಡು ಮಕ್ಕಳಾಗಿದ್ದರಿಂದ ಅವಳು ಸ್ವಲ್ಪ ಧೈರ್ಯ, ಗಂಡು ಹುಡುಗರ ಜೊತೆನೇ ಆಟ ಆಡೋ ಅಭ್ಯಾಸ. ಸ್ಕೂಲಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೊತಾಳೆ ಅವಳು. ಕ್ಲಾಸಲ್ಲೆಲ್ಲ ಒಳ್ಳೆ ಫಸ್ಟ್ ಬರ್ತಾಳೆ ಕ್ಲಾಸ್ಗೆಲ್ಲ. ಒಳ್ಳೆ ಹೆಸರು ತಗೊಂಡಿದ್ದಾಳೆ. ಏನಾದರೂ ಬೇಕು ಅಂದರೆ ಕೊಡೋವರೆಗೂ ಬಿಡಲ್ಲ, ಇದು ಮಾಡೋವರೆಗೂ ಕೊಡಲ್ಲ. ನನ್ನ ಸೋಷಲ್ ಬುಕ್ ಬೇಕು ಅಂತ ಬಂದಿದ್ಲು, ಹುಡುಕೊಡೋವರೆಗೂ ಇದು ಮಾಡಲ್ಲ. ಆ್ಯಕ್ಟಿವ್ ಆಗಿರ್ತಾಳೆ, ಚೆನ್ನಾಗಿ ಓದ್ತಾಳೆ. ಮತ್ತು ಇದ್ರ ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ. ಇದು ಹೇಳೋದಕ್ಕನ್ನೂ ಅದು ಅನುಭವಿಸಿದರೆ ಮಾತ್ರ ಅದರದ್ದು ಏನು ನಾಲೆಡ್ಜ್ ಅನ್ನೋದು ಗೊತ್ತಾಗುತ್ತೆ. ಅದು ನಂಬಿಕೆ ನಂಬದೇ ಇರಲಿ, ಸತ್ಯ ಮಾತ್ರ ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ವಿಸ್ಮಯಕ್ಕೆ ಜಗತ್ತಿನಲ್ಲಿ ಕೊನೆಯೇ ಇಲ್ಲ. ಪ್ರಕೃತಿ ಬಿಚ್ಚಿಟ್ಟ ರಹಸ್ಯಕ್ಕಿಂತ ಬಚ್ಚಿಟ್ಟಿರುವ ರಹಸ್ಯವೇ ಜಾಸ್ತಿ. ಆ ರಹಸ್ಯ ಗರ್ಭದಲ್ಲಿ ಅಡಗಿರುವ ಅದ್ಭುತಗಳು ಯಾವ ವಿಜ್ಞಾನಕ್ಕೂ ಯಾವ ತಂತ್ರಜ್ಞಾನಕ್ಕೂ ಸಲೀಸಾಗಿ ಸಿಗುವುದಿಲ್ಲ. ಈ ಟೆಲಿಪತಿಯು ಅಂಥ ಒಂದು ಸಾಧನೆ. ಸುಪ್ತ ಮನಸ್ಸಿಗಿರುವ ದೂರದೃಷ್ಟಿಗೆ ಮಿತಿ ಅನ್ನೋದೇ ಇಲ್ಲ. ಅದಕ್ಕೆ ಕಾಲ ಹಾಗೂ ದೂರ ಅನ್ನುವುದು ಗೌಣವಾಗಿರುತ್ತದೆ. ಇದು ಜನ್ಮಾಂತರಗಳ 10 ಹಲವು ಮಜಲುಗಳ ಮತ್ತೊಂದು ಆಯಾಮ. ಇಂಥ ಇನ್ನೂ ವಿಶೇಷಗಳು, ವಿಸ್ಮಯಗಳು ಜನ್ಮಾಂತರದ ಭಂಡಾರದಲ್ಲಿ ಭರ್ತಿಯಾಗಿವೆ. ಅವುಗಳಲ್ಲಿ ವಿಭಿನ್ನವಾದ ಮತ್ತೊಂದು ಸಂಚಿಕೆ ಸಾಗಿ ಬರಲಿದೆ ಮುಂದಿನ ಜನ್ಮಾಂತರದ. ಹಿಂದೆ ನೀನೋ ದೊಡ್ಡ ಪಾಪ ಕರ್ಮ ವೀರನ ಮಾಡಿಬಿಟ್ಟಿದ್ದೀನಿ. ಇದು ಜನ್ಮಾಂತರದ ಫಲಶ್ರುತಿಯ ವಿಶೇಷ ಸಂಚಿಕೆ. ಹೆಣ್ಣನ ಬಲೆಗೆ ಸಿಕ್ಕಾಕೊಳ್ಳೋದು ಹೇಗೆ ಸಿಗಾಕೊಂಡೆ? ನನಗೆ ಜನ್ಮಾಂತರ ಕಾರ್ಯಕ್ರಮಕ್ಕೆ ಬಂದ ಆದ ಮೇಲೆ ಪರಿಹಾರ ಕಂಡುಕೊಂಡವರ ನೈಜ ಅನುಭವ. ನನಗೆ ಒಂದು ಪುನರ್ಜನ್ಮದಂತೆ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಮೊದಲಿಗಿಂತ ಈಗ ಕಾಲುಗಳು ಹಗುರ ಅನ್ನಿಸ್ತವೆ. ಮನೋಯಾತನೆಗೆ ಸಿಕ್ಕಿದೆ ಮನೋಯಾನದ ಪರಿಹಾರ. ಕೊಂಬೆಯಿಂದ ಈ ಅಪರೂಪದ ವಿಶೇಷ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.